ಅಂತ ಬಂದಾಗ ಇಟ್ಸ್ ಐದರ್ ವೇಸ್ ಟುಡೇ, ಇಟ್ಸ್ ಅ ಟೂ ವೇ. ಇವಾಗ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರೋರು ಒಳ್ಳೊಳ್ಳೆ MNC ಗಳಿಗೆ ಹೋಗಿ HR ಆಗಿದ್ದಾರೆ, ಟೀಮ್ ಲೀಡ್ಸ್ ಆಗಿದ್ದಾರೆ, DU ಲೀಡ್ಸ್ ಆಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಇವಾಗ ಆ ಕಡೆಯಿಂದನೂ ಕರ್ಕೊಂಡ್ಬಂದು ಅಂದ್ರೆ ನಮ್ಮ ಒಂದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅಲ್ಲಿ ಅಷ್ಟು ಇನ್ನ ಪಾಪ್ಯುಲರೈಸ್ ಆಗ್ತಾ ಇಲ್ಲ. ಬಟ್ ಆಗುತ್ತೆ ಫ್ಯೂಚರಲ್ಲಿ 100% ಆಗುತ್ತೆ, ಬಿಕಾಸ್ ಮೋಸ್ಟ್ ಆಫ್ ದ ವೆಸ್ಟರ್ನ್ ಕಂಟ್ರೀಸ್ ಅದನ್ನ ಇಂಬೈಬ್ ಮಾಡ್ಕೊಂಡಿದ್ದಾರೆ. ಇಟ್ಸ್ ಅ ವಿನ್ ಸಿಚುಯೇಷನ್ ಸರ್, ಆ್ಯಂಡ್ ಇಟ್ಸ್ ಅಪ್ ಟು ದ ಇಂಡಿವಿಜುವಲ್ಸ್ ಚಾಯ್ಸ್. ಈಗ ಯಾರೋ ಒಬ್ಬರಿಗೆ ನಥಿಂಗ್ ಇಸ್ ರೈಟ್ ಆರ್ ರಾಂಗ್. ಈಗ ಅವರು ತುಂಬಾ ಚೆನ್ನಾಗಿ ಒಂದು ಹಣಕಾಸು ಸಂಪಾದನೆ ಮಾಡಬೇಕು, ಒಂದು BMW ಕಾರ್ ತಗೋಬೇಕು, ಒಂದು ಲಕ್ಸುರಿ ವಿಲ್ಲಾ ಕಟ್ಕೊಂಡು ಅವರು ಜೀವನ ನಡೆಸಬೇಕು ಅಂತಿದ್ರೆ ಅಂತವರು ಡೆಫಿನೆಟ್ಲಿ ದೇ ವಿಲ್ ಚೂಸ್ ಅ ಹೈಯರ್ ಪೇಡ್ ಜಾಬ್ ವಿಚ್ ಇಸ್ ಮೋರ್, ಅದಕ್ಕೆ ಜಾಸ್ತಿ ಆಪರ್ಚುನಿಟೀಸ್ ನಿಮಗೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರುತ್ತೆ. ಸಪೋಸ್ ಅ ಪರ್ಸನ್ ಇಲ್ಲ, ಐ ವಾಂಟ್ ಟು ಬಿ ರೆಕಗ್ನೈಸ್ಡ್, ನಾನು ಒಳ್ಳೆ ಕೆಲಸ ಮಾಡಬೇಕು, ಸಮಾಜಕ್ಕೆ ನಾನು ಡೆಡಿಕೇಟೆಡ್ ಆಗಿರಬೇಕು ಅನ್ನೋರು ಸಿವಿಲ್ ಸರ್ವಿಸ್ಗೆ ಬರ್ತಾರೆ ಸರ್. ಈಗ ಲ್ಯಾಟ್ರಲ್ ಎಂಟ್ರೀಸ್ ಅಂತ ಬಂದಾಗ ಇಟ್ಸ್ ಅ ವಿನ್ ಸಿಚುಯೇಷನ್. ಈಗ ಈ ಕಡೆ ನಾವ್ ಹೆಂಗೆ ಜನರಲಿಸ್ಟ್ ಸ್ಪೆಷಲಿಸ್ಟ್ ಡಿಬೇಟ್ ನ ಮಾಡ್ತೀವೋ ಹಂಗೇನೆ ಇವಾಗ ಎಷ್ಟೊಂದು ಅಡ್ಮಿನಿಸ್ಟ್ರೇಷನ್ ಇಸ್ ಆಲ್ಸೋ ಗೆಟಿಂಗ್ ಡಿಜಿಟಲೈಸ್, ಈ ಗವರ್ನೆನ್ಸ್ ಅಂತೆಲ್ಲ ನಾವು ಸಾಕಷ್ಟು ಇನಿಷಿಯೇಟಿವ್ಸ್ ನ ಮಾಡ್ಕೊಂಡಿದೀವಿ. ಸೊ ಆ ಕಡೆ ಇರೋರು ಈ ಕಡೆ ಬಂದಾಗ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗುತ್ತೆ. ಇನ್ನು ಇಲ್ಲಿ ಒಳ್ಳೊಳ್ಳೆ ಗುಡ್ ಅಡ್ಮಿನಿಸ್ಟ್ರೇಟರ್ಸ್ ಆ ಕಡೆ ಹೋಯ್ತು ಅಂತಂದ್ರೆ ಡೆಫಿನೆಟ್ಲಿ ಅದು ಒಂದು ಒಳ್ಳೆ ಆಡಳಿತ ಒಂದು ಪ್ರೈವೇಟ್ ಸೆಕ್ಟರ್ಲ್ಲೂ ಸಿಗುತ್ತೆ ಸರ್.